ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಗ ಸ್ಟೋರೀಸ್ ಮಗ್ಗ. ಮುಂಬೈ ಇಂಡಿಯನ್ಸ್ ಟಾಪ್ 10 ಟಾರ್ಗೆಟೆಡ್ ಪ್ಲೇಯರ್ಸ್ ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ಬಿಡೋಣ ಮಗ. ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಲಿಮಿಟೆಡ್ ಪೋಸ್ಟ್ ವ್ಯಾಲ್ಯೂನ ಇಟ್ಕೊಂಡಿದೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಪಂಟ್ರ್ಗಳನ್ನ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ ಆಪ್ಷನ್ ಅವರು ಅಷ್ಟೊಂದು ಹೆವಿಯಾಗೆ RCB ಮಾಡೋಷ್ಟು ಜೊತೆಗೆ ಪಂಜಾಬ್ ಕಿಂಗ್ಸ್ ಮಾಡೋಷ್ಟೆಲ್ಲ ಖಂಡಿತ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಇರೋವಂಥ ಲಿಮಿಟೆಡ್ ರಿಸೋರ್ಸಸ್ಗಳನ್ನೇ ಮುಂಬೈ ಇಂಡಿಯನ್ಸ್ ಯಾರ್ಯಾರನ್ನ ಪಿಕ್ ಮಾಡಬೇಕು ಅಂತ ಹೊರಟಿದೆ. ಟಾಪ್ 10 ಪಿಕ್ಸ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದೆ ಅಂತ ಮಗ. ವಿತೌಟ್ ಮೇಕಿಂಗ್ ಎನಿ ಡಿಲೇ ಹೋಗ್ಬಿಡೋಣ ಮ್ಯಾಟ್ರಿಗೆ. ಆ್ಯಂಡ್ ಬರೀ ಡಿಮ್ಯಾಂಡಲ್ಲಿರುವಂಥ ಫ್ರಾಂಚೈಸಿಗಳ ಬಗ್ಗೆ ಮಾತ್ರ ವಿಡಿಯೋ ಮಾಡೋಕ್ಕಾಗುತ್ತೆ, ಯಾಕಂದರೆ ಆಪ್ಷನ್ ಏನು ಪಟ್ಟ ನನಗೆ ಬರ್ತಾ ಇರೋದ್ರಿಂದ 10 ಫ್ರಾಂಚೈಸಿಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಯಾರ ಮೇಲೆ ಬರಬೇಕು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸೊ ಫಸ್ಟ್ನೇ ಟಾರ್ಗೆಟು ಅಂದರೆ ಇವರೇ ಫಸ್ಟ್ ಪ್ರಿಫರೆನ್ಸ್ ಇರ್ತಾರೆ ಅಂತಲ್ಲ, 10 ಜನದಲ್ಲಿ ಮೊದಲನೇ ಪ್ಲೇಯರು ಇಟ್ಸ್ ಭುವನೇಶ್ವರ್ ಕುಮಾರ್ನ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಜೊತೆಗೆ ಈ ಎಕ್ಸ್ಪೀರಿಯನ್ಸ್ಡ್ ಪೇರ್ ಸೇರ್ಕೊಂತು ಅಂತಂದರೆ ಇಂಡಿಯಾಗೆ ಸಾಕಷ್ಟು ಮಾಡಿದ್ದಾರೆ. ಈ ಪೇರ್ ಏನಾದರೂ ಆಯಿತು ಅಂದರೆ ಮುಂಬೈ ಇಂಡಿಯನ್ಸ್ಗೆ ಏನೋ ಒಂದು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತ ಕಾಣಿಸುತ್ತೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಪ್ರಕಾರ ಭುವಿ ಆ ಟೀಮಿಗೆ ಪಿಕ್ ಆಗ್ತಾರೆ, ಈ ಟೀಮಿಗೆ ಪಿಕ್ ಆಗ್ತಾರೆ, ಅಂದರೆ ಸ್ವಲ್ಪ ಡಿಮ್ಯಾಂಡ್ ಇದೆ ಅಂತ ಪಬ್ಲಿಷ್ ಮಾಡ್ತಾ ಇದ್ದಾರೆ. RCBನೂ ಕೂಡ ಭುವಿಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಬಟ್ ಭುವನೇಶ್ವರ್ ಕುಮಾರಲ್ಲಿ ಏನಾದ್ರು ಟಾರ್ಗೆಟ್ ಮಾಡಲಿಲ್ಲ ಅಂದರೆ, ಯಾರು ಟಾರ್ಗೆಟೇ ಮಾಡ್ತಾ ಇಲ್ಲ ಅಂತಂದರೆ, ಡಿಮ್ಯಾಂಡೇ ಕ್ರಿಯೇಟ್ ಆಗಲಿಲ್ಲ ಅಂದರೆ ಅವಾಗ ನಾವು ಸರ್ಪ್ರೈಸ್ ಆಗಬೇಕು. ಯಾಕಂದರೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅಂದರೆ ಭುವಿಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಅನ್ನೋ ಥರನೇ ಸೀನ್ ಆಗ್ತಾ ಇರೋದಿಲ್ಲಿ. ಪ್ಲೇಯರ್ ನಂಬರ್ 2 ಇಟ್ಸ್ ಹರ್ಷಲ್ ಪಟೇಲ್ರಿಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆಯಂತೆ ಗುರು. ಏನಕ್ಕೆ ಪಟೇಲ್ರು ಬದಲು ಭುವಿನೇ ತಗೊಂಡ್ರೆ ಆಗತ್ತಪ್ಪ, ಅಲ್ಲಿ ಅವರು ಡೆತ್ ಬೌಲಿಂಗ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಇವರು ಪ್ರಿಸೈಸ್ ಆಗಿ ಡೆತ್ ಬೌಲಿಂಗ್ನ ನೋಡ್ತಾ ಇದ್ದಾರಂತೆ. ಹರ್ಷಲ್ ಪಟೇಲಿಂದ ಡೆತ್ ಬೌಲಿಂಗ್ನ ನೋಡ್ತಾ ಇದ್ದಾರಂತೆ. ನಾಯಿ ಇಕ್ಕಿಸ್ಕೊಂತಾರ ಅಥವಾ ವಿಕೆಟ್ಸ್ಗಳನ್ನ ತೆಗಿತಾರ, ಪರ್ಪಲ್ ಪಟೇಲ್ ಆಗ್ತಾರ ಅಥವಾ ನಾಯಿ ಇಕ್ಕಿಸ್ಕೊಂಡು ಪಟೇಲ್ ಆಗ್ತಾರ ಅಂತ ಗೊತ್ತಿಲ್ಲ. ರೀಸೆಂಟಾಗಂತೂ ನಾಯಿ ಇಕ್ಕಿಸ್ಕೊಂಡಂಗೆ ಇಕ್ಕಿಸ್ಕೊಂತಿದ್ರು. ವಿಕೆಟ್ಸ್ ಅಂತೂ ಬರ್ತಿದೆ, ಬಟ್ ಅವರು ಇಕ್ಕಿಸ್ಕೊಳೋದಂತೂ ಬಿಟ್ಟಿಲ್ಲ ಇನ್ನು. ಸೊ ನೋಡೋಣ ಇಕ್ಕಿಸ್ಕೊಂತಾರ ಈ ಸೀಸನು ಅಥವಾ ಬರೀ ವಿಕೆಟ್ಸ್ ಬಿಟ್ಟು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಹರ್ಷಲ್ ಪಟೇಲ್ ಅಂತ. ಒಟ್ಟ ನಮ್ಮ RCB ಅಂತೂ ಟಾರ್ಗೆಟ್ ಮಾಡಲ್ಲ ಹರ್ಷಲ್ ಪಟೇಲ್ಗೆ. ಮುಂಬೈ ಇಂಡಿಯನ್ಸ್ ಟಾರ್ಗೆಟ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಇಶಾನ್ ಕಿಶಾನ್ ಪ್ಲೇಯರ್ ನಂಬರ್ 3. ಇಶಾನ್ ಕಿಶಾನ್ ಗೊತ್ತಿರೋದೇನೆ, ಮುಂಬೈ ಇಂಡಿಯನ್ಸ್ 100% ಶೋರ್ ಆಗಿ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ. 15 ಕೋಟಿ ರೇಂಜಿಗೆ ಹೋಗೋದಕ್ಕೆ ರೆಡಿ ಆಗಂತೂ ಪಕ್ಕ ಮುಂಬೈ ಇಂಡಿಯನ್ಸ್ ಇದ್ದೇ ಇರ್ತಾರೆ. ಸೊ ಈ ಪ್ಲೇಯರ್ ಸಿಕ್ಕಿಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ಗೆ ನೋಡ್ತಾರೆ ಅಷ್ಟೇ. ಫಸ್ಟ್ ಪ್ರಿಫರೆನ್ಸ್ ಇರ್ತಾರೆ ಇಶಾನ್ ಕಿಶಾನೇ, ಯಾಕಂದರೆ ಇವ್ರು ರಿಟರ್ನ್ ಮಾಡ್ಕೊಂಡ್ರೆ ಆಪ್ಷನ್ ಇತ್ತು ಅಂದರೆ, ಕಡಿಮೆ ಅಮೌಂಟ್ ಏನೋ ರಿಟರ್ನ್ ಮಾಡ್ಕೊಳ್ಳೋ ಥರ ಆಪ್ಷನ್ ಇತ್ತು ಅಂದರೆ ಪಕ್ಕ ಇನ್ನು ರಿಟರ್ನ್ ಮಾಡ್ಕೊಂಡಿರೋರೇನೋ. ಬಟ್ ಆ ಥರ ಇರಲಿಲ್ಲ ಸೀನು. ಈ ಸಲ ಆಪ್ಷನಿಗೆ ಬಿಡಿದ್ರೆ ನೋಡೋಣ. ಲಾಸ್ಟ್ ಸೀಸನು ಅಂದರೆ ಲಾಸ್ಟ್ ಮೆಗಾ ಆಪ್ಷನಲ್ಲಿ ಅಂದರೆ ಇವ್ರನ್ನ ತೊಗೊಂಡಾಗ ಹೇಳ್ದೇ ಇರೋದು ಸಿಕ್ಕಾಪಟ್ಟೆ ಹೆವಿ ಅಮೌಂಟ್ಗೆ ತಗೊಂಡಿದ್ರು ಮುಂಬೈ ಇಂಡಿಯನ್ಸ್ ಅವರು. ಸೊ ಈ ಸೀಸನ್ ಕೂಡ ಮತ್ತೆ ಹೆವಿ ಅಮೌಂಟ್ಗೆ ಬೈ ಬ್ಯಾಕ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಇಲ್ಲಿ ಮೆಜಾರಿಟಿ ಚಂಕ್ ಆಫ್ ದ ಅಮೌಂಟ್ ಏನಿದೆ ಇವರ ಪೋಸ್ಟ್ ವ್ಯಾಲ್ಯೂಲಿ ಅದನ್ನು ಇಶಾನ್ ಕಿಶಾನ್ಗೆ ಕೊಡುವಂಥ ಸಾಧ್ಯತೆ ಇದೆ ರಿಮೈನಿಂಗ್ ಪೋಸ್ಟ್ ವ್ಯಾಲ್ಯೂಲಿ. ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್ ಪ್ಲೇಯರ್ ನಂಬರ್ 4. ಇವ್ರಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಇವ್ರಿಗಾಗಿರಲಿ ಮ್ಯಾಕ್ಸ್ವೆಲ್ಗಾಗಿರಲಿ ಆಲ್ರೌಂಡರ್ಸ್ಗಂತೂ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಕ್ರಿಯೇಟ್ ಆಗಿದೆ. ಆ್ಯಂಡ್ LSG ಅವರು ಇವ್ರನ್ನ ಡೈರೆಕ್ಟಾಗಿ ಟ್ರೇಡ್ ಮಾಡಿದ್ರು. ಆಪ್ಷನ್ ಬಂದು ಸುಮಾರು ವರ್ಷ ಆಗಿದೆ. ಸೊ ಆದ್ದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇವರಿಗೆ ಸಿಗೋದು ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಿದೆ. ಯಾಕಂದರೆ ಇವ್ರಿಗಿನ ಬೆಟರ್ ಆಗಿರುವಂಥ ಫ್ರಾಂಚೈಸಿ, ಇವ್ರಿಗಿನ ಬೆಟರ್ ಆಗಿ ಪೋಸ್ಟ್ ವ್ಯಾಲ್ಯೂನ ಮೇಂಟೈನ್ ಮಾಡಿರುವಂಥ ಫ್ರಾಂಚೈಸಿಗಳು ಇವ್ರನ್ನ ಎತ್ತಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಇವರು ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು. ಇವಾಗ ಟಿಮ್ ಡೇವಿಡ್ ಆಗಿರಲಿ, ಆಮೇಲೆ ಕ್ಯಾಮರಾನ್ ಗ್ರೀನ್ ಆಗಿರಲಿ, ಸೊ ಆ ಥರ ಆಲ್ರೌಂಡಿಂಗ್ ಕೇಪಬಿಲಿಟಿ ಇರುವಂಥ ಪ್ಲೇಯರ್ ಇವ್ರನ್ನೂ ಕೂಡ. ಸೊ ಆದ್ದರಿಂದ ಟಿಮ್ ಡೇವಿಡ್ನ ಟಾರ್ಗೆಟ್ ಮಾಡ್ತಾರೋ ಮಾಡಲ್ವ ಗೊತ್ತಿಲ್ಲ ಈ ಸೀಸನು. ಬಟ್ ಇವರಿಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಬರ್ತಾ ಇದೆ. ಆ್ಯಂಡ್ ಪ್ಲೇಯರ್ ನಂಬರ್ 5 ಇಟ್ಸ್ ಯುಜಿ ಚಾಹಲ್. ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೇನೆ ಮುಂಬೈ ಇಂಡಿಯನ್ಸಿಂದ. ಅದಾದಮೇಲೆ RCBಗೆ ಬಂದರು, ಆಮೇಲೆ ಮತ್ತೆ ರಾಜಸ್ಥಾನ್ ರಾಯಲ್ಸ್ಗೆ ಹೋದ್ರು. ಇವಾಗ ಮತ್ತೆ ಮುಂಬೈ ಇಂಡಿಯನ್ಸ್ ಏನೋ ಪಿಕ್ ಮಾಡುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸು. ಬಟ್ ಇವಾಗ ಯಾವುದೋ ಮಾಕ್ ಆಕ್ಷನ್ ನೋಡಿದಾಗ 20 ಕೋಟಿ ಅಂತ ಚಾಲು. ನನಗೆ ಸೀರಿಯಸ್ಲಿ ಸೈಕ್ ಆಗೋಗ್ಬಿಡ್ತು. ಚಾಲು 20 ಕೋಟಿ ಪಂಜಾಬ್ ಕಿಂಗ್ಸ್ ಏನೋ ತಗೊಂಡಿದ್ದು. ನನಗೆ ಸೈಕ್ ಆಗೋಗ್ಬಿಡ್ತು 20 ಕೋಟಿ ಚಾಲು ಅಂತಂದರೆ. ಏನು ಗುರು, ಬೇರೆ ಪ್ಲೇಯರ್ಸ್ಗಳೆಲ್ಲ ಮತ್ತು ಮಾರ್ಕಿ ಪ್ಲೇಯರ್ಸ್ಗಳೆಲ್ಲ ದೊಡ್ಡ ಮಾರ್ಕಿ ಪ್ಲೇಯರ್ಸ್ಗಳೆಲ್ಲ ಯಾವ ರೇಂಜಿಗೆ ಹೋಗ್ಬಿಡ್ತಾರೆ ಅಂತ ಅನ್ನಿಸ್ಬಿಡ್ತು. ಸೊ ಗೊತ್ತಿಲ್ಲ ಚಾಲ್ ಯಾವ ಟೀಮಿಗೆ ಪಿಕ್ ಆಗ್ತಾರೆ ಅಂತ. ಒಟ್ಟಲ್ಲಿ RCBನೂ ಕೂಡ ಡಿಮ್ಯಾಂಡಲ್ಲಿದೆ ಅಂತ ಬಂದಿದೆ ರಿಪೋರ್ಟ್ಸ್ಗಳೆಲ್ಲ. ಬಟ್ ನೋಡೋಣ, ಈ ಸುಮಾರು ಫ್ರಾಂಚೈಸಿಗಳಂತೂ ಡಿಮ್ಯಾಂಡಲ್ಲಿ ಇರ್ತಾರೆ. ಲಾಸ್ಟ್ ಮೆಗಾ ಆಕ್ಷನ್ ಇದ್ದಂಥ ಚಾಲ್ಗಿದ್ದಂಥ ಡಿಮ್ಯಾಂಡು ಈ ಮೆಗಾ ಆಕ್ಷನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸಿದೆ. ರಿಪೋರ್ಟ್ಸು ಅವು ಇವೆಲ್ಲ ನೋಡ್ತು ಅಂತಂದರೆ. ಸೊ ಇವ್ರನ್ನ ತಗೋಬೇಕು ಅಂದರೆ ನನ್ನ ಪ್ರಕಾರ 12 ಕೋಟಿ ಮೇಲೆ ಹೋಗುವಂಥ ಸಾಧ್ಯತೆ ಅಂತೂ ಇರುತ್ತೆ. ನೋಡೋಣ ಚಾಲಣ್ಣ ಎಷ್ಟಕ್ಕೆ ಸಿಗ್ತಾರೆ ಅಂತ. ಆ್ಯಂಡ್ ಒಳ್ಳೆ ಬೌಲರು, ಒಂಥರ ಇವ್ರಿಗೆ ಕಾಡ್ತಾ ಇದ್ದಿದ್ದೇನೆ ಒಂಥರ ಸ್ಪಿನ್ನು. ಆ್ಯಕ್ಚುಲಿ ಸ್ಪಿನ್ನಿಂದ ಉಣಿಸ್ಕೊಂಡೋಗಿತ್ತು ಇವ್ರದ್ದು. ಸೊ ಸ್ಪಿನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು ಆ ಡಿಪಾರ್ಟ್ಮೆಂಟ್ನ ಅಂದರೆ ಚಾಲನ ಅಗತ್ಯತೆ ಇವ್ರಿಗಂತೂ ಖಂಡಿತ ಇದೆ. ಲಕ್ಯೂ ಫರ್ಗ್ಯೂಸನ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತೆ. ನಮ್ಮ RCB ಅಂತೂ ಟಾರ್ಗೆಟ್ ಮಾಡಲ್ಲ, ಗೊತ್ತಿರುವಂಥ ವಿಚಾರನೇ. ಫರ್ಗ್ಯೂಸನ್ನು ಲಾಸ್ಟ್ ಸೀಸನ್ ನಮಗೆ ಉಚ್ಚನಾಗಿ ಓಡಿಸ್ಕೊಂಡ್ರು. ಈ ಸೀಸನ್ ಏನಾದ್ರು ಅಲ್ಲೋಗ್ಬಿಟ್ಟು ಮುಂಬೈ ಇಂಡಿಯನ್ಸ್ ಎಲ್ಲರೂ ಮಿಂಚ್ಬಿಟ್ರು ಅಂದರೆ ನಮಗೆ ಇಲ್ಲಿ ಟೀ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ RCB ಫ್ಯಾನ್ಸ್ಗಳಿಗೆಲ್ಲ.
ಸೊ ನೋಡೋಣ ಲೋಕಿ ಫರ್ಗ್ಯೂಸನ್ ತಗೊಂತು ಅಂತಂದರೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ ಹೆಂಗೆ ಅಂದರೆ ಎಲ್ಲ ಡಿಪಾರ್ಟ್ಮೆಂಟನ್ನು ಕೂಡ ಸ್ಟ್ರೆಂಥನ್ ಮಾಡ್ಕೊಂಡ್ಬಿಡುತ್ತೆ ಇವರು. ಬ್ಯಾಟಿಂಗು, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟು, ಬೌಲಿಂಗು ಎಲ್ಲ ಈಕ್ವಲಿ ಸ್ಟ್ರೆಂಥನ್ ಆಗಿರಬೇಕು, ಆ ಥರ ಮಾಡುವಂಥ ಫ್ರಾಂಚೈಸ್ ಅದು. ಸೊ ಹೋಪ್ಫುಲಿ ಇವ್ರನ್ನ ತಗೊಂಡು ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಲೋಕಿ ಫರ್ಗ್ಯೂಸನ್ ಸ್ಟ್ರೆಂಥನ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ಗೆ ಬಂತು ಅಂತಂದರೆ ಅಂತ. ಅವ್ರಿಗೇನೋ RCBಗೆ ಬಂದ್ಬಿಟ್ಟು ಏನೋ ಒಂಥರ ಆಗೋಗ್ಬಿಟ್ಟಿತ್ತು ಲೋಕಿ ಫರ್ಗ್ಯೂಸನ್ಗೆ, ಒಂಥರ ಸಮುದ್ರದಿಂದ ಮೀನ ಈಚೆ ಹಾಕ್ದಂಗೆ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಸೊ ಹೋಗ್ಬಿಟ್ಟು ಇವಾಗ ಮತ್ತೆ ಏನಾದ್ರು ಈ ಥರ ಒಂದು ಫ್ರಾಂಚೈಸ್ ಸಿಕ್ತು ಅಂತಂದರೆ ಒಂಥರ ಮುಂಬೈ ಇಂಡಿಯನ್ಸ್ ಮತ್ತು CSK ಎಲ್ಲರೂ ಹೇಳೋ ಹಾಗೇನೆ, ಪ್ಲೇಯರ್ಸ್ಗಳು ಹೇಳೋ ಹಾಗೇನೆ ಈ ಫ್ರಾಂಚೈಸ್ಗಳಿಗೆ ಹೋಗೋದಕ್ಕೆ ಏನಿಗೆ ಇಷ್ಟಪಡ್ತಾರೆ ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರಂತೆ. ಸೊ ಈ ಫ್ಯಾಮಿಲಿ ಥರ ಟ್ರೀಟ್ ಮಾಡೋದನ್ನ ಅವ್ರು ಏನೋ ಒಂಥರ ಇನ್ನೂ ಅವಳಿ ಕೊಡ್ಬೋದು, ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಆ್ಯಂಡ್ ವೆಂಕಟೇಶ್ ಅಯ್ಯರ್ಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆಯಂತೆ. ರೀಸೆಂಟಾಗಿ ಒಂದು ಮಾಕ್ ಆಕ್ಷನ್ 17.5 ಕೋಟಿಗೆ ಹೋಗಿದ್ರು ವೆಂಕಟೇಶ್ ಅಯ್ಯರ್ ಅವರು. ಸೊ ಇವರಿಗೆ ಟಾರ್ಗೆಟ್ ಮಾಡ್ತಾರೆ. ನನ್ನ ಪ್ರಕಾರ ಹೆವಿ ಅಮೌಂಟ್ಗೆ ಹೋಗೋ ಸಾಧ್ಯತೆ ಇದೆ. 10 ಕೋಟಿ ಆ್ಯಂಡ್ ಅಬೋ ಅಂತೂ ವೆಂಕಟೇಶ್ ಅಯ್ಯರ್ ಪಕ್ಕ ಹೋಗ್ತಾರೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 10 ಕೋಟಿ ರೇಂಜಲ್ಲಿ ಅಥವಾ 10 ಕೋಟಿಗಿಂತ ಮೇಲ್ಗಡೆ ಹೋಗುವಂಥ ಪ್ಲೇಯರ್ಸ್ಗಳೇ ಇರೋದು. ಕೆಲವು ಪ್ಲೇಯರ್ಸ್ಗಳು ಮಾತ್ರ 10 ಕೋಟಿ ಅಂಡರಲ್ಲಿ ಸಿಗುವಂಥ ಪ್ಲೇಯರ್ಸ್ಗಳಿರೋದು. ವೆಂಕಟೇಶ್ ಅಯ್ಯರು ಜಾಸ್ತಿ ಹೋಗೋದ್ರಿಂದ ಸಿಗೋದು ಸಿಕ್ಕಾಪಟ್ಟೆ ಡೌಟು, ಬಟ್ ಟಾರ್ಗೆಟ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಕ್ವಿಂಟನ್ ಡಿಕಾಕ್ ಪ್ಲೇಯರ್ ನಂಬರ್ 8 ಮತ್ತೆ ಎಂಟ್ರಿ ಕೊಡ್ತಾರಾ? ಕ್ವಿಂಟನ್ ಡಿಕಾಕು ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಡೌಟ್ಫುಲ್ಲು. ನೋಡುವ, ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ಕೂಡ ಏನು ಮುಂಬೈ ಇಂಡಿಯನ್ಸ್ಗೆ ಆಡಿದ್ರು ಆಲ್ರೆಡಿ. ಮುಂಬೈ ಇಂಡಿಯನ್ಸ್ ನೋಡಿದ್ರು ಆಲ್ರೆಡಿ ಈ ಪ್ಲೇಯರ್ನ ಕೇಪಬಿಲಿಟಿ ಏನೇನು ಇದೆ ಅಂತ. ಕ್ವಿಂಟನ್ ಡಿಕಾಕು ಮತ್ತು ಇಶಾನ್ ಕಿಶಾನ್ ಇಬ್ಬರು ಒಂಥರ ಸಿಮಿಲಾರಿಟಿ ಇರೋವಂಥ ಪ್ಲೇಯರ್ಸ್ಗಳು. ಸೊ ಅದೇ ಯಾರಾದರೂ ಒಬ್ಬರನ್ನ ತಗೊಳ್ಳುವಂಥ ಸಾಧ್ಯತೆ ಇದೆ. ಇಬ್ಬರನ್ನೂ ತೊಗೊಂಡ್ಬಿಟ್ಟಿಲ್ಲ, ಏನು ಗೆಣ್ಸ್ಕೆತ್ ಬಿಡೋದಿಲ್ಲ. ರೋಹಿತ್ ಶರ್ಮಾ ಬೇರೆ ಇದ್ದಾರೆ. ಆಮೇಲೆ ರೋಹಿತ್ ಶರ್ಮಾ ನಾನೆಲ್ಲರಲ್ಲ ಆಡಲಿ, ನೀವು ಇಬ್ಬರು ಬಂದು ಕೂತ್ಕೊಂಡ್ರೆ ಅಂತ ಕೇಳ್ತಾರೆ. ಪ್ಲೇಯರ್ ನಂಬರ್ 9 ಇಟ್ಸ್ ಟ್ರೆಂಟ್ ಬೋಲ್ಟ್ ಸಾಧ್ಯತೆ ಇದೆ ಪಿಕ್ ಮಾಡೋದು ವಾಪಸ್. ಟ್ರೆಂಟ್ ಬೋಲ್ಟಿಗೆ ನನ್ನ ಪ್ರಕಾರ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಸುಮಾರು ಫ್ರಾಂಚೈಸಿಗಳಂತೂ ಟ್ರೈ ಮಾಡ್ತಾರೆ ಇವರ ಎಕ್ಸ್ ಪ್ಲೇಯರ್ನ ಮತ್ತೆ ಇವರು ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆ್ಯಂಡ್ ಟ್ರೆಂಟ್ ಬೋಲ್ಟು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿರುವಂಥ ಫ್ರಾಂಚೈಸ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. RCB ಆರ್ ಪಂಜಾಬ್ ಕಿಂಗ್ಸ್ ಇಂಥ ಫ್ರಾಂಚೈಸ್ಗಳಿಗೆ ಹೋಗುವಂಥ ಸಾಧ್ಯತೆ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ಅದೇ ಆಪ್ಷನಲ್ಲಿ ಯಾರು ಮೇಲೆ ಬರ್ತಾರೆ, ಯಾರು ಕೆಳಗೆ ಬರ್ತಾರೆ, ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ, ಲಾಸ್ಟ್ ಬರ್ತಾರೆ, ಅದ್ರ ಮೇಲೆ ಡಿಪೆಂಡೆಂಟ್ ಖಂಡಿತ ಆಗಿರುತ್ತೆ ಯಾವ ಟೀಮ್ಗೆ ಯಾರು ಹೋಗ್ತಾರೆ ಅಂತ. ಆ್ಯಂಡ್ ಪ್ಲೇಯರ್ ನಂಬರ್ 10 ಇಟ್ಸ್ ಜೇಸನ್ ಹೋಲ್ಡರ್ನ ಈ ವೆಸ್ಟ್ ಇಂಡಿಯನ್ ಆಲ್ರೌಂಡರ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟು ಕೊಟ್ಟಿದ್ದಾರೆ. ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಹೇಳ್ತಾ ಇದೆ. ಸೊ ನೋಡೋಣ ಗುರು, ಈ 10 ಜನ ಟಾಪ್ ಪ್ರಿಫರೆನ್ಸಲ್ಲಿ ಇರ್ತಾರಂತೆ. ಆ್ಯಂಡ್ ಈ 10 ಜನನೇ ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತಲ್ಲ, ಬೇರೆ ಪ್ಲೇಯರ್ಸ್ಗಳು ಕೂಡ ಇನ್ನೂ ಸಖತ್ತಾಗಿರುವಂಥ ಪ್ಲೇಯರ್ಸ್ಗಳು ಆಪ್ಷನಲ್ಲಿ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಪ್ರಕಾರ ಈ 10 ಜನ ಮೇನ್ ಪ್ರಿಫರೆನ್ಸಲ್ಲಿ ಇರ್ತಾರೆ ಮುಂಬೈಗೆ ಅಂತ. ಸೊ ನಿಮಗೆ ಏನು ಅನ್ನಿಸ್ತಿದೆ, ಈ 10 ಜನದಲ್ಲಿ ಯಾರನ್ನ ತಗೋಬೋದು ಮುಂಬೈ ಇಂಡಿಯನ್ಸ್? 10 ಜನನಂತೂ ತೊಗೊಳಕ್ಕಾಗಲ್ಲ. 10 ಜನದಲ್ಲಿ ಯಾರು ತೊಗೊಬೋದು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಟೀಮು ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.